ಹಲೋ ಗೆಳೆಯರೇ, ಸ್ವಾಗತ BMB ನಾಲೆಜ್ನಲ್ಲಿ. ವೀಕ್ಷಕರೇ, ಪುಷ್ಪ 2 ಸಿನಿಮಾದ ಟ್ರೈಲರ್ ಭಾನುವಾರವಷ್ಟೇ ಬಿಡುಗಡೆಯಾಗಿದೆ. ಟ್ರೈಲರ್ನಲ್ಲಿ ಕಂಡುಬರುವ ಒಂದು ಪಾತ್ರ ಸಖತ್ತಾಗಿ ಕುತೂಹಲ ಮೂಡಿಸಿದೆ. ವ್ಯಕ್ತಿಯೊಬ್ಬ ಅರ್ಧ ತಲೆ ಬೋಳಿಸಿಕೊಂಡು ವಿಚಿತ್ರ ಮೇಕಪ್ ಹಾಕಿಕೊಂಡು ನಡೆದು ಬರುತ್ತಿರುವ ದೃಶ್ಯ ನೀವು ಟ್ರೈಲರ್ನಲ್ಲಿ ನೋಡಬಹುದು. ಹಾಗಾದ್ರೆ ಆ ವ್ಯಕ್ತಿ ಯಾರು? ಈ ವಿಡಿಯೋ ನೋಡಿದ ಪ್ರೇಕ್ಷಕರು ಅವರನ್ನು ಯಾಕೆ ಇಷ್ಟೊಂದು ಹೊಗಳುತ್ತಿದ್ದಾರೆ? ನಿಮ್ಮ ಅನೇಕ ಪ್ರಶ್ನೆಗಳ ಉತ್ತರ ಸಿಗುತ್ತೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ವೀಕ್ಷಕರೇ, ಅಷ್ಟಕ್ಕೂ ಆ ಪಾತ್ರದಲ್ಲಿ ನಟಿಸಿರುವ ನಟ ನಮ್ಮ ಕನ್ನಡದವರೇ. ಹೌದು, ಇದೇ ಕೆಲವು ದಿನಗಳ ಹಿಂದೆ ರಿಲೀಸ್ ಆದ ಪುಷ್ಪ 2 ಟ್ರೈಲರ್ ಸಿನಿಮಾದ ಟ್ರೈಲರ್ಗೆ ಭರಪೂರ ಮೆಚ್ಚುಗೆ ವ್ಯಕ್ತವಾಗಿದೆ. ಈ ಚಿತ್ರದ ನಿರ್ದೇಶಕ ಸುಕುಮಾರ್ ಅವರು ಸಿನಿಮಾದ ಅನೇಕ ದೃಶ್ಯಗಳು ಬಹಳ ಚೆನ್ನಾಗಿ ಜೋಡಿಸಿ ಮಾಡಿದ್ದಾರೆ. ಟ್ರೈಲರ್ನಲ್ಲಿ ಹೆಚ್ಚಾಗಿ ಗಮನ ಸೆಳೆದಿರುವ ದೃಶ್ಯವೆಂದರೆ ವ್ಯಕ್ತಿಯೊಬ್ಬ ಅರ್ಧ ತಲೆ ಬೋಳಿಸಿಕೊಂಡು ಅರ್ಧ ಮುಖಕ್ಕೆ ಮೇಕಪ್ ಮಾಡಿಕೊಂಡು ಬರುತ್ತಿರುವ ದೃಶ್ಯ. ಮೊದಲಿಗೆ ನೋಡಿದವರು ಅದು ಅಲ್ಲು ಅರ್ಜುನ್ ಎಂದುಕೊಂಡಿದ್ದಾರೆ. ಆದರೆ ಆ ನಟ ಅಲ್ಲು ಅರ್ಜುನ್ ಅಲ್ಲ. ಬದಲಿಗೆ ನಮ್ಮ ಕನ್ನಡದ ತಾರಕ ಪೊನ್ನಪ್ಪ ಈ ವೇಷದಲ್ಲಿ ಕಾಣಿಸಿಕೊಂಡಿದ್ದಾರೆ. ವೀಕ್ಷಕರೇ, ಪುಷ್ಪ 2 ಸಿನಿಮಾದಲ್ಲಿ ಕನ್ನಡದ ನಟರು ಕೆಲವು ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಸಿನಿಮಾದ ಐಟಂ ಹಾಡಿನಲ್ಲಿ ಹೆಜ್ಜೆ ಹಾಕಿರುವ ಕನ್ನಡದ ಬೆಡಗಿ ಶ್ರೀಲೀಲಾದಿಂದ ಹಿಡಿದು ವಿಲನ್ ಪಾತ್ರದವರೆಗೂ ಕನ್ನಡದ ನಟರು ಈ ಸಿನಿಮಾದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ನಟ ಡಾಲಿ ಧನಂಜಯ್ ಪುಷ್ಪ ಸಿನಿಮಾದಲ್ಲಿ ಜಾಲಿ ರೆಡ್ಡಿಯ ಪಾತ್ರದಲ್ಲಿ ನಟಿಸಿದ್ದರು. ಈಗ ಪುಷ್ಪ 2 ನಲ್ಲಿಯೂ ಅವರ ಪಾತ್ರ ಮುಂದುವರೆದಿದೆ. ಇದೀಗ ತಾರಕ ಪೊನ್ನಪ್ಪ ಸಹ ಪುಷ್ಪ 2 ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಅಲ್ಲು ಅರ್ಜುನ್ ಅವರ ಜಾತ್ರೆಯಲ್ಲಿ ಕಾಣಿಸಿಕೊಂಡ ಪೋಸ್ಟರ್ ಈ ಹಿಂದೆ ಸಖತ್ ವೈರಲ್ ಆಗಿತ್ತು. ನೀಲಿ ಬಣ್ಣದ ಮೇಕಪ್ ಧರಿಸಿ ಕೊರಳಿಗೆ ನಿಂಬೆ ಹಾರ ಹಾಕಿಕೊಂಡು ಸೀರೆ ಉಟ್ಟು ದೇವಿಯ ರೀತಿಯ ಲುಕ್ನಲ್ಲಿ ಅಲ್ಲು ಅರ್ಜುನ್ ಮಿಂಚಿದ್ದರು. ಈಗ ಪುಷ್ಪ 2 ಟ್ರೈಲರ್ನಲ್ಲಿ ತಾರಕ ಪೊನ್ನಪ್ಪ ಮೇಕಪ್ ಸಹ ಜಾತರ್ ಮೇಕಪ್ ರೀತಿಯೇ ಇದೆ. ಆದರೆ ಅರ್ಧ ತಲೆಯನ್ನು ಬೋಳಿಸಲಾಗಿದೆ. 1 ಸೆಕೆಂಡ್ ಸಹ ತಾರಕ ಅವರ ಪಾತ್ರ ಟ್ರೈಲರ್ನಲ್ಲಿ ಇಲ್ಲ. ಆದರೂ ಸಹ ಇವರ ಪಾತ್ರ ಈಗಾಗಲೇ ಸಖತ್ ವೈರಲ್ ಆಗುತ್ತಿದೆ. ತಾರಕ ಪೊನ್ನಪ್ಪ ಕನ್ನಡದ ನಟರಾಗಿದ್ದು ಕನ್ನಡ ದೇಶದೊಳ ಅಜರಾಮರ, KGF, ಯುವರತ್ನ ಇನ್ನೂ ಕೆಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಕನ್ನಡ ಮಾತ್ರವಲ್ಲದೆ ತೆಲುಗಿನ ಕೆಲ ಸಿನಿಮಾಗಳಲ್ಲಿಯೂ ಅವರು ನಟಿಸಿದ್ದಾರೆ. CSI ಸನಾತನ್, ರಜಾಕರ್, ಇತ್ತೀಚೆಗೆ ಬಿಡುಗಡೆ ಆದ ಜೂನಿಯರ್ NTR ನಟನೆಯ ದೇವರ್ ಸಿನಿಮಾದಲ್ಲಿ ಸೈಫ್ ಅಲಿ ಖಾನ್ ಮಗನ ಪಾತ್ರದಲ್ಲಿ ತಾರಕ್ ನಟಿಸಿದ್ದಾರೆ. ವೀಕ್ಷಕರೇ, ಸಿನಿಮಾ ರಂಗದಲ್ಲಿ ಎಲ್ಲ ಕಡೆಯಿಂದಲೂ ನಮ್ಮ ಕನ್ನಡದ ನಟರ ಬಗ್ಗೆ ಹಾಗೂ ನಮ್ಮ ಕನ್ನಡ ಸಿನಿಮಾ ಬಗ್ಗೆ ಕೇಳಿದರೆ ಎಷ್ಟು ಹೆಮ್ಮೆ ಆಗುತ್ತದೆ. ಹಾಗೆ ಈ ವಿಡಿಯೋ ನೋಡಿದ ತಾವು ಏನು ಹೇಳೋಕೆ ಇಷ್ಟಪಡ್ತೀರಾ ಅಂತ ಕಾಮೆಂಟ್ ಮಾಡಿ ಹೇಳಿ. ಹಾಗೆ ಇಂಥ ಅನೇಕ ಇನ್ಫಾರ್ಮೇಷನ್ಗಳನ್ನು ಪಡೆಯೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಶೇಷ ಮಾಹಿತಿಯೊಂದಿಗೆ. ಥ್ಯಾಂಕ್ ಯು.